ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ನಮಸ್ತೆ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಆಗ್ನೇಯ ದಿಕ್ಕಿನ ಬಗ್ಗೆ ನಾವು ನೋಡಿದ್ವಿ. ಈ ದಿನ ನಾವು ದಕ್ಷಿಣ ದಿಕ್ಕಿನ ಬಗ್ಗೆ ನಾವು ನೋಡ್ತೀವಿ. ಉತ್ತರ ದಿಕ್ಕಿನ ಒಂದು ಎದುರಿಗೆ ಇರುವಂತಹ ದಿಕ್ಕೆ ನಮಗೆ ದಕ್ಷಿಣ ದಿಕ್ಕು ಅಂತ ಹೇಳ್ತೀವಿ. ಸೂರ್ಯ ಉದಯಿಸುವಂತಹ ದಿಕ್ಕಿನಲ್ಲಿ ನಾವು ನಿಂತಾಗ ನಮಗೆ ಬಲಗಡೆ ಬರುವುದೇ ನಮಗೆ ದಕ್ಷಿಣ ದಿಕ್ಕು. ಈ ದಕ್ಷಿಣ ದಿಕ್ಕು ಇದು ಕೂಡ ನಮಗೆ ಅತ್ಯಂತ ಶ್ರೇಷ್ಠಕರ ಅಂತ ನಾವು ಹೇಳ್ತೀವಿ. ಯಾವತ್ತೂ ಒಂದು ವಿಚಾರ ನಾವು ನೋಡಬೇಕು, ವಾಸ್ತುವಿನಲ್ಲಿ ದಕ್ಷಿಣ ದಿಕ್ಕು ಯಾವತ್ತೂ ಕೂಡ ನಮಗೆ ಭಾರನೂ ಇರಬೇಕು ಮತ್ತು ಹೈಟಾಗೂ ಇರಬೇಕು. ಅದರ ಜೊತೆಯಲ್ಲಿ ದಕ್ಷಿಣ ದಿಕ್ಕು ಯಮನ ದಿಕ್ಕು. ಮತ್ತು ನಾವು ಹೆಚ್ಚೆಚ್ಚು ನಾವು ದಕ್ಷಿಣದ ಕಡೆ ಮುಖ ಮಾಡಿ ನಿಂತಾಗ ನಮಗೆ ನಮ್ಮ ಆಯಸ್ಸು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ವಿಚಾರವನ್ನು ಎಷ್ಟೋ ಜನ ಅರ್ಥನೂ ಮಾಡ್ಕೊಂಡಿರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಇರೋದಿಲ್ಲ. ಇವತ್ತು ಮೇಜರಾಗಿ ಸಮಸ್ಯೆಗಳು ಬರ್ತಾ ಇರೋದು ಈ ವಿಚಾರಗಳಿಂದನೇ. ಇದರ ಜೊತೆಯಲ್ಲಿ ನಮಗೆ ದಕ್ಷಿಣ ದಿಕ್ಕಿನ ಒಂದು ಗ್ರಹರು ಬಂದು ನಮಗೆ ಕುಜ ಗ್ರಹರು ಬರ್ತಾರೆ. ಈ ಕುಜರನ್ನು ನಾವು ಮಂಗಳ ಗ್ರಹ ಅಂತಲೂ ಕರಿತೀವಿ. ಈ ದಿಕ್ಕಿನಲ್ಲಿ ಏನಾದರೂ ನಮಗೆ ದೋಷಗಳು ಇದ್ದಾಗ ಆ ಒಬ್ಬ ಮನುಷ್ಯನ ಒಂದು ಖ್ಯಾತಿಗೆ ಧಕ್ಕೆ ಬರುತ್ತೆ. ಅಂದರೆ ಅವರು ಹೆಸರುವಾಸಿ ಆಗಲಿಕ್ಕೆ ಆಗೋದಿಲ್ಲ, ಅಥವಾ ಅವರು ಯಾವುದೋ ಒಂದು ಇಂಡಸ್ಟ್ರಿನಲ್ಲೋ ಅಥವಾ ಅವರ ವ್ಯಾಪಾರದಲ್ಲೋ ಅವರು ಹೆಸರುವಾಸಿ ಆಗ್ತಾ ಇದ್ದಾರೆ. ದಕ್ಷಿಣ ದಿಕ್ಕಿನ ಒಂದು ದೋಷ ಬಂದಾಗ ಅವರ ಒಂದು ಹೆಸರು ಅಪಕೀರ್ತಿಗೆ ಒಳಪಡುತ್ತೆ. ಸೊ ಯಾವತ್ತೂ ಕೂಡ ದಕ್ಷಿಣ ದಿಕ್ಕು ತುಂಬ ಇಂಪಾರ್ಟೆಂಟ್ ದಿಕ್ಕು. ನೀವೇನಾದ್ರೂ ಊಟ ಮಾಡ್ತಾ ಇದ್ದರೆ, ನೀರು ಕುಡಿತಾ ಇದ್ದರೆ ಯಾವತ್ತೂ ದಕ್ಷಿಣದ ಕಡೆ ಮುಖ ಮಾಡಿಕೊಂಡು ತಿನ್ನುವುದನ್ನು ಕುಡಿಯುವುದನ್ನು ಮಾಡುವ ಹಾಗಿಲ್ಲ. ಆದರೆ ದಕ್ಷಿಣ ದಿಕ್ಕಿನಲ್ಲಿ ನೀವು ತಲೆ ಹಾಕಿ ಮಲಗಬಹುದು. ಈ ಥರದ ವಿಚಾರಗಳನ್ನ ನಾವು ತಿಳ್ಕೊಂಡಾಗ ನಮಗೆ ಅಲ್ಲಿನ ಒಂದು ದೋಷಗಳನ್ನು ನಾವು ಕಡಿಮೆ ಮಾಡ್ಕೊಳ್ತಾ, ನಮ್ಮ ಜಾತಕದಲ್ಲಿ ಕುಜಗ್ರಹರ ದೋಷಗಳು ಏನೆಲ್ಲ ಇರುತ್ತೆ ಅದಕ್ಕೆ ಪರಿಹಾರವಾಗಿ ನಾವು ಈ ದಿಕ್ಕಿನಲ್ಲಿ ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಆ ಸಮಸ್ಯೆಗಳಿಂದ ನಾವು ಆಚೆ ಬರ್ತೀವಿ. ಮತ್ತು ನಮ್ಮ ಒಂದು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ, ನಮಗೆ ಗ್ರೋತು ಡೆವಲಪ್ಮೆಂಟು ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೆಲವು ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.